ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಸೊ ಇವತ್ತು ನೋಡ್ತಾ ಇದ್ದೀರಾ ಅಡಿಕೆ ತೋಟದಲ್ಲಿ. ಸೊ ಮೊನ್ನೆ ಎಲ್ಲ ಔಷಧಿ ಹಾಕೋದು ಗೊಬ್ಬರ ಹಾಕೋದೆಲ್ಲ ನೋಡಿದ್ರಿ. ಸೊ ಇದು ಫಲ ಬರೋ ಅಂಥ ಅಡಿಕೆ ಗಿಡಕ್ಕೆ ಏನೇನು ಮಾಡಬೇಕು ಅಂದರೆ, ಫಸ್ಟು ಕಾಂಪೋಸ್ಟ್ ಹಾಕಬೇಕು. ಭೂಮಿಯ ಫಲವತ್ತತೆ ಕಮ್ಮಿ ಇರೋವಾಗ ನೀವು ಮಾಡಬೇಕಾಗಿರೋದು ಸೆಣಬು ಹಾಕಬೇಕು ವೀಕ್ಷಕರೇ. ಯಾವಾಗ ನಿಮಗೆ ಸೆಣಬಿಲ್ಲ ಆವಾಗ ಸೆಣಬು ಹಾಕೋಕ್ಕಾಗಲ್ಲ. ಫಲ ಬಂದಿರೋ ಮರಗಳಲ್ಲಿ ನೀವು ಸೆಣಬು ಗ್ರೀನ್ ಮೆನ್ಯೂರ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಬೇರೆಲ್ಲ ಕಟ್ಟಾಗುತ್ತೆ. ಯಾವಾಗ ಬೇರೆ ಕಟ್ಟಾಗುತ್ತೆ ನಿಮಗೆ ರೋಗಗಳು ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಕಾಂಪೋಸ್ಟನ್ನ ನಾನೇನು ಮಾಡ್ತಾಯಿದ್ದೀನಿ ನೀವೆಲ್ಲ ನೋಡಿದ್ದೀರಾ. ಸೊ ಆ ಕಾಂಪೋಸ್ಟ್ ಗೊಬ್ಬರನ ಹಾಕ್ಬೋದು. ಅದಾದಮೇಲೆ ವರ್ಷಕ್ಕೆ ಬರೀ 2 ಸತಿ ನಮ್ಮ ಫಸ್ಟ್ ಅರ್ತ್ ಲಿಕ್ವಿಡ್ ಹಾಕೋದು. 1 ಗಿಡಕ್ಕೆ 5 ಲೀಟರು, ಅಂದರೆ 100 ಗಿಡಕ್ಕೆ ನಿಮಗೆ 2,000 ರೂಪಾಯಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ಫಸ್ಟು ಗೊಬ್ಬರ ಹಾಕಿಸಿ, ಗೊಬ್ಬರ ಆದಮೇಲೆ ನಿಮಗೆ ಇವಾಗ ಮಲ್ಚಿಂಗ್ ಮಾಡಿದ್ದೀವಿ. ಮಲ್ಚಿಂಗ್ ಮಾಡಿ ನಮ್ಮ ಲಿಕ್ವಿಡ್ಡು ಹಾಕಿದ್ದೀರಿ. ಸೊ ಇಷ್ಟೇ ಮಾಡಬೇಕಾಗಿರೋದು. ನಮ್ಮ ಗೊಬ್ಬರದ ಕಾರ್ಖಾನೆ ಎಲ್ಲಿದೆ ಅಂದರೆ ನಮ್ಮ ಭೂಮಿಲೇ ಇದೆ ನೋಡಿ. ಎಲ್ಲ ತಾಜುಗಳನ್ನು ನಾವು ಭೂಮಿಗೆ ಹಾಕಿದಾಗ ನಿಮಗೆ ಒಳ್ಳೆ ಕಾರ್ಬನ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ನಿಮಗೆ ಮಲ್ಚಿಂಗ್ ಇರುತ್ತೆ ಅಲ್ಲಿ ನಿಮಗೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಮೈಕ್ರೋಬಿಯಲ್ ಕಾಲೋನಿ ಚೆನ್ನಾಗಾಗುತ್ತೆ. ಇನ್ನು ತೆಂಗಿನ ಮರ ಇರೋರು ಅದನ್ನೇ ಮಾಡ್ಬೋದು. ಪಕ್ಕಾ ಮಲ್ಚಿಂಗ್ ಮಾಡಿದ್ರೆ ನಿಮಗೆ ಫಸ್ಟ್ ಕ್ಲಾಸಾಗೆ ರಿಸಲ್ಟ್ ಬರುತ್ತೆ. ಸೊ ಎಲ್ಲ ಥರ ನೀವು ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ನೋಡಿ, ಗಿಡಗಳು ವೀಕ್ ಆಗಿದೆ, ಹಾಳಾಗಿದೆ. ಇದೇ ಗಿಡಗಳು ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ 100% ಗ್ಯಾರಂಟಿ. ಜಸ್ಟ್ 2 ಮಂತ್ಸಲ್ಲಿ ನೋಡಿ ಈ ಗಿಡಗಳು ಯಾವ ಥರ ಆಗಿರುತ್ತೆ ಅಂತ ನಿಮಗೆ ಹೇಳ್ತೀನಿ. ಹೊಸ ಸುಳಿ ಬರುತ್ತೆ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೋಡ್ಬೋದು ಇದೇ ಗಿಡ ಫಾರ್ ಎಕ್ಸಾಂಪಲ್ ಎಷ್ಟು ವೀಕ್ ಆಗಿದೆ. ಸೊ ಇದೆಲ್ಲದನ್ನು ನಾವು 100% ಚಾಲೆಂಜ್ ಅಂತ ನಾನು ಇವಾಗೇ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ರಿಜ್ಯುನೇಟ್ ಆಗುತ್ತೆ ಆ ಬೇರುಗಳು, ಹೊಸ ಬೇರುಗಳು ಬರುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಯಾವುದೇ ರೋಗ ಇರಲಿ 100% ಚಾಲೆಂಜ್. ಇಡಮುಂಡಗಿ ರೋಗ ಇರಲಿ, ಅಣಬೆ ರೋಗ ಇರಲಿ, ಎಲೆ ಚುಕ್ಕೆ ರೋಗ ಇರಲಿ, ಎಲ್ಲ ರೋಗನೂ 100% ಕ್ಲಿಯರ್ ಆಗುತ್ತೆ. 100% ನಾನು ಗ್ಯಾರಂಟಿ ಕೊಡ್ತೀನಿ ವೀಕ್ಷಕರೇ. ಸೊ ಇಲ್ಲಿ ಆ ಥರ ಸಿಕ್ಕಾಪಟ್ಟೆ ರೋಗ ಇರೋಂಥದ್ದು ಏನೂ ಇಲ್ಲ. ಯಾವುದೋ ಇಡಮುಂಡಗಿ ರೋಗ ಇಲ್ಲ, ಹಾಗೂ ನಿಮಗೆ ಅಣಬೆ ರೋಗ ಇಲ್ಲ. ಇದ್ರೂ ಹೋಗುತ್ತೆ. ಬೇಕಾದಷ್ಟು ವೀಡಿಯೋಗಳಿದೆ ಹೋಗಿರೋ ಅಂಥದ್ದು. ಸೊ ಯೂಟ್ಯೂಬ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.